ಭಾರತದ ಮೊದಲ ಪ್ರಧಾನಿಯ ಹೆಸರೇನು? ಉತ್ತರ ಜವಾಹರ್ಲಾಲ್ ನೆಹರು. ಗಂಗಾ ನದಿಗೆ ಪ್ರಸಿದ್ಧ ಯಾತ್ರೆ ಯಾವುದು? ಹರಿದ್ವಾರ. ಮಹಾತ್ಮ ಗಾಂಧಿಯವರು ಹುಟ್ಟಿದ ದಿನ ಯಾವುದು? ಅಕ್ಟೋಬರ್ 2. ಚಂದ್ರಯಾನ ಯೋಜನೆಯ ಉದ್ದೇಶ ಏನು? ಉತ್ತರ ಬಾಹ್ಯಾಕಾಶದ ಅನ್ವೇಷಣೆ. ಬಾಹುಬಲಿ ಚಲನಚಿತ್ರವನ್ನು ನಿರ್ದೇಶಿಸಿದವರು ಯಾರು? ಉತ್ತರ ರಾಜಮೌಳಿ. ಭಾರತದಲ್ಲಿ ಐತಿಹಾಸಿಕ ತಾಜ್ ಮಹಲ್ ಎಲ್ಲಿದೆ? ಆಗ್ರಾ. NDA ಮತ್ತು UPA ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ ರಾಜಕೀಯ. ಭಾರತದಲ್ಲಿ ಅತಿ ದೊಡ್ಡ ನದಿ ಯಾವುದು? ಉತ್ತರ ಗಂಗಾ. ಅಹಮದಾಬಾದ್ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಮಯೂರ ಅಥವಾ ನವಿಲು? ಭಾರತದಲ್ಲಿ ಜಾಗೃತ್ ಎಂಬ ಅಭಿಯಾನವನ್ನು ಏನನ್ನು ವಿವರಿಸುತ್ತದೆ? ಶಿಕ್ಷಣ. ಭದ್ರಾವತಿ ನದಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ. ರಾಮಾಯಣವನ್ನು ಬರೆದವರು ಯಾರು? ವಾಲ್ಮೀಕಿ. ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿನ ಪ್ರಮುಖ ಉದ್ದೇಶ ವೃದ್ಧ ಜನರ ಜೀವನ ಗುಣಮಟ್ಟವನ್ನು ಸುಧಾರಿಸುವುದು. ವಿಜಯನಗರದ ಸಾಮ್ರಾಜ್ಯ ಯಾರು ಸ್ಥಾಪಿಸಿದರು? ಹರಿಹರ. ಭುವನೇಶ್ವರ್ ಯಾವ ರಾಜ್ಯದ ರಾಜಧಾನಿ? ಒಡಿಸ್ಸಾ. ಭಾರತದಲ್ಲಿ ನವಜೀವನ ಯೋಜನೆಯ ಉದ್ದೇಶವೇನು? ಶಿಕ್ಷಣ. ನಿವೇದಿತ ಎಂಬ ಪುಸ್ತಕವನ್ನು ಯಾರು ಬರೆದರು? ರಾಮಸ್ವಾಮಿ. ಪದ್ಮಶ್ರೀ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ? ಕಲೆ ಮತ್ತು ಸಾಹಿತ್ಯ. ಸಂಪರ್ಕ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಉತ್ತರ ಶಿಕ್ಷಣ. ಕನ್ನಡ ರಾಜ್ಯೋತ್ಸವ ಯಾವ ದಿನವನ್ನು ಆಚರಿಸುತ್ತಾರೆ? ನವೆಂಬರ್ 1. ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಮುಂಬೈ. ವಿಜಯನಗರ ಸಾಮ್ರಾಜ್ಯದ ಆಧಾರವು ಯಾವ ಸ್ಥಳದಲ್ಲಿದೆ? ಹಂಪಿ. ಭಾರತದ IIT ಮೊದಲ ಬಾರಿಗೆ ಯಾವ ನಗರದಲ್ಲಿ ಸ್ಥಾಪಿಸಿದರು? ಬೆಂಗಳೂರು. ಕಾನ್ಪುರ್ ನಗರವು ಯಾವ ನದಿಯ ತೀರದಲ್ಲಿದೆ? ಉತ್ತರ ಗಂಗಾ. ಕನ್ನಡ ಭಾಷೆಯಲ್ಲಿನ ಮೊದಲ ಕಾವ್ಯ ಯಾವುದು? ವಿಜಯ ಪುರಾಣ. ಭಾರತದಲ್ಲಿ ಹರಿಯಾಣ ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಚಂಡೀಗಢ. ಪದ್ಮಭೂಷಣ ಯಾವ ವರ್ಷದಿಂದ ಕೊಡಲಾಗುತ್ತದೆ? 1954. ಜೈಪುರ ನಗರವು ಯಾವ ರಾಜ್ಯದಲ್ಲಿದೆ? ಉತ್ತರ ರಾಜಸ್ಥಾನ.